ಮಕ್ಕಳ, ಇವತ್ತು ನಾನು ನಿಮಗೆ ನಮ್ಮ ಅನು ಕತೆ ಹೇಳ್ತೀನಿ. ಪುಟ್ಟ ಹುಡುಗಿ ಆದರೂ ಅವಳ ಕನಸುಗಳು ಮಾತ್ರ ದೊಡ್ಡದು. ಇದು ಸುಂದರವಾದ ಊರು. ಈ ಸುಂದರವಾದ ಊರಲ್ಲಿ ಒಂದು ಪುಟ್ಟ ಹುಡುಗಿ, ಅವಳೇ ನಮ್ಮ ಅನು. ಅವಳು ಸುಂದರವಂತೆ, ಧೈರ್ಯಶಾಲಿ ಮತ್ತು ಬುದ್ಧಿವಂತಿಕೆಯ ಹುಡುಗಿ ಆಗಿದ್ದಳು. ಅನು ಬಡ ಹುಡುಗಿ ಆಗಿದ್ದರೂ ಕೂಡ ವಿದ್ಯೆಯಲ್ಲಿ ತುಂಬ ಚಾಲಾಕಿ ಇದ್ದಳು. ಅವಳ ಕನಸುಗಳು ತುಂಬ ದೊಡ್ಡದಾಗಿತ್ತು ಮತ್ತು ಅವಳಿಗೆ ಓದುವುದು ಎಂದರೆ ತುಂಬ ಇಷ್ಟ. ಆದರೆ ಹಳ್ಳಿಯಲ್ಲಿ ಶಾಲೆ ತುಂಬ ದೂರದಲ್ಲಿತ್ತು. ಮಳೆ ಬಂದರೆ ರಸ್ತೆ ಕೆಸರು, ಕತ್ತಲೆ ಆದರೆ ಭಯ. ಒಂದು ದಿನ ಅನು ಶಾಲೆಗೆ ಹೋಗುವಾಗ ಅರಣ್ಯದ ಬಳಿ ವಿದ್ಯುತ್ತು ಕಟ್ ಆಯಿತು. ಅನುಗೆ ತುಂಬ ಭಯವಾಗಿ ಮನೆಗೆ ಹಿಂತಿರುಗಿ ಬಿಡೋಣ ಎಂದು ಯೋಚಿಸಿದಳು. ಅಷ್ಟರಲ್ಲಿ ಅನುಗೆ ಅವರ ಅಜ್ಜಿ ಹೇಳಿದ ಮಾತು ನೆನಪಾಯಿತು. ಧೈರ್ಯ ಇದ್ರೆ ದಾರಿ ಕಾಣಿಸುತ್ತೆ ಮಗಳೇ. ಅಜ್ಜಿಯ ಮಾತು ನೆನಪಾಯಿತು. ಆಗ ಅನು ಒಂದು ಚಿಕ್ಕ ದೀಪವನ್ನು ಹಚ್ಚಿ ಮೆಲ್ಲಗೆ ಮುನ್ನಡೆದಳು. ಆ ಪುಟ್ಟ ಅನು ಹಾಗೆ ನಡೆಯುತ್ತಾ ಕಾಡಿನಿಂದ ಊರಿಗೆ ಬಂದಳು. ಅಲ್ಲಿ ಒಬ್ಬ ತಾತ, ಅಯ್ಯಯ್ಯೋ ಯಾರಾದರೂ ಕಾಪಾಡಿ, ಯಾರೂ ಇಲ್ವೇ ಎಂದು ಹೇಳುತ್ತಿದ್ದರು. ಆಗ ಅನು ಅವರ ಬಳಿ ಬಂದು, ತಾತ, ನಿಮಗೇನಾದರೂ ಸಹಾಯ ಬೇಕೇ ಎಂದು ಕೇಳಿದ್ದಳು. ಆಗ ಆ ತಾತ, ಅಯ್ಯಯ್ಯೋ ನಾನು ಬಿದ್ದ ರಭಸಕ್ಕೆ ನನ್ನ ಕಾಲು ಮೂಳೆ ಮುರಿದೋಗಿದೆ, ಸಹಾಯ ಮಾಡು ಎಂದಾಗ ಅನು ತನ್ನ ದಾರಿದೀಪದ ಸಹಾಯದಿಂದ ಅಜ್ಜನ ಮನೆಗೆ ಕರೆದುಕೊಂಡು ಹೋಗಿ ಬಿಟ್ಟಳು. ಆಗ ಆ ತಾತ, ಏ ಪುಟ್ಟ ಹುಡುಗಿ, ನೀನು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗುತ್ತೀಯ ಎಂದು ತಾತ ಆಶೀರ್ವಾದ ಮಾಡಿದ್ದರು. ಆ ದಿನ ರಾತ್ರಿ ಅನು ಖುಷಿಯಿಂದ ಮನೆಗೆ ಬಂದಳು. ಮರುದಿನ ಅನು ಶಾಲೆಗೆ ಹೋದಾಗ ಟೀಚರ್ ಅವಳ ಕಥೆಯನ್ನು ಕೇಳಿ ಅವಳ ಧೈರ್ಯವನ್ನು ಮೆಚ್ಚಿದರು. ಕೆಲವು ವರ್ಷಗಳ ನಂತರ ಅನು ಒಂದು ದೊಡ್ಡ ಡಾಕ್ಟರ್ ಆದಳು ಮತ್ತು ಎಲ್ಲರ ಹೆಮ್ಮೆಯ ಮಗಳಾದಳು ನಮ್ಮ ಅನು. ಅವಳು ಓದುವಾಗ ಪಟ್ಟ ಕಷ್ಟ ನೆನೆದು ಅವಳು ಅವಳ ಊರಿಗೆ ವಿದ್ಯುತ್ತು, ರಸ್ತೆ, ಶಾಲೆ ಹಾಗೂ ಚಿಕ್ಕ ಚಿಕ್ಕ ಮನೆಗಳನ್ನು ಬಡವರಿಗೋಸ್ಕರ ಕಟ್ಟಿಸಿದಳು. ಇದನ್ನು ಕಂಡ ಅನು ಸ್ನೇಹಿತರು ನಾವು ಏನಾದರೂ ಮಾಡಬೇಕೆಂದು ಅನುವನ್ನು ಮಾದರಿಯಂತೆ ತೆಗೆದುಕೊಂಡರು ಮತ್ತು ಅವರು ಕೂಡ ಅನುವಿನಂತೆ ಸಾಧನೆಯನ್ನು ಮಾಡಿ ದೊಡ್ಡ ವ್ಯಕ್ತಿಯಾದರು. ಮತ್ತು ಅನು ಓದಿದ ಶಾಲೆಯಲ್ಲಿ ಅನುವಿನ ಬಗ್ಗೆ ನಮ್ಮ ಅನು ಎಂಬ ಪಾಠವೂ ಇತ್ತು. ಮಕ್ಕಳೆಲ್ಲ ಆ ಪಾಠ ಕೇಳಿ ನಾನು ಒಬ್ಬ ಅನು ಆಗಬೇಕು ಎಂದು ಅವರ ಟೀಚರ್ ಬಳಿ ಹೇಳಿದ್ದರು. ಇದು ನಮ್ಮ ಅನುವಿನ ಕತೆ. ಅನು ಒಬ್ಬ ಬಡ ಹುಡುಗಿ ಆಗಿದ್ದರೂ ಅವಳು ವಿದ್ಯಾವಂತೆ ಆಗಿದ್ದಳು ಮತ್ತು ಧೈರ್ಯವಂತೆ ಹಾಗೂ ಬುದ್ಧಿವಂತೆ ಕೂಡ ಆಗಿದ್ದಳು. ಇದು ನಮ್ಮ ಹಾಗೂ ನಿಮ್ಮ ಅನುವಿನ ಕತೆ. ಕತೆಯ ಸಂದೇಶ ಓದಿ ಮಕ್ಕಳ. ಧನ್ಯವಾದಗಳು. ಮತ್ತೆ ಬನ್ನಿ.